ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ನಮ್ಮನ್ನು ನಾವು ಗೌರವಿಸಿಕೊಂಡು ನಮ್ಮ ಆತ್ಮ ಗೌರವ ಬಲ ವೃದ್ಧಿಸಿಕೊಳ್ಳಬೇಕಾಗಿದೆ. ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ್ ಹುಗಾರ್. ಧಾರವಾಡ ಜಿಲ್ಲೆ ಕುಂದಗೋಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಭವನದಲ್ಲಿ ಗುರುವಾರ ಪತ್ರಿಕಾ ದಿನಾಚರಣೆಯಲ್ಲಿ ಅಭಿಮತ ಪರಮಾತ್ಮನ ಮಿಲನಕ್ಕಾಗಿ ಸುದ್ದಿ ಜೊತೆಗೆ 1 ಗಂಟೆಯಾದರೂ ಆತ್ಮ ಯೋಗ ಮಾಡಲು ಬ್ರಹ್ಮಕುಮಾರಿ ಪದ್ಮ ಅಕ್ಕನವರ ಕರೆ. 1 ಹನಿ ಮಸಿ ದೇಶಕ್ಕೆ ಬಿಸಿ ಅಭಿನವ ಬಸವಣ್ಣಜ್ಜನವರ. ಪತ್ರಿಕಾ ವಿತರಕರಿಗೆ ಹಾಗೂ ಗಾಂಧಿ ಹಿಂದಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ. ವಿಶೇಷವಾಗಿ ಗೌರವ ಡಾಕ್ಟರೇಟ್ ಪಡೆದ ಸಹಕಾರಿ ಧುರೀಣ ಎಂ ಕಟಗಿ ಅವರಿಗೆ ಗೌರವ ಸನ್ಮಾನ. ಧಾರವಾಡ ಜಿಲ್ಲೆ ಕುಂದಗೋಳ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯನ್ನು ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಲೋಚನೇಶ್ ಹುಗಾರ್ ಇವರು ಉದ್ಘಾಟಿಸಿದರು. ನಮ್ಮನ್ನು ನಾವು ಗೌರವಿಸಿಕೊಂಡು ವಸ್ತುನಿಷ್ಠೆಯ ವರದಿ ಮಾಡುವುದರ ಜೊತೆಗೆ ನಾವು ನಮ್ಮತನ, ಆತ್ಮಗೌರವ, ಆತ್ಮಬಲ ವೃದ್ಧಿಸಿಕೊಳ್ಳಬೇಕಾಗಿದೆ. ಇಂದಿನ ದಿನದಲ್ಲಿ ಪತ್ರಿಕೆಗಳ ವಿತರಣೆ ಕರಕಷ್ಟವಾಗಿದ್ದು, ಜಾಹೀರಾತು ಆಧಾರಿತ ಸುದ್ದಿ ವ್ಯವಸ್ಥೆಯ ವಾತಾವರಣದ ಹೊರತಾಗಿ ವರದಿ ಮಾಡುವಂತಹ ಸ್ಥಿತಿ ಬರಬೇಕು ಎಂದಿದ್ದಾರೆ. ಜಗತ್ತಿನಲ್ಲಿ ಏನು ನಡೀತಾ ಇದೆಯೋ ಮಾಧ್ಯಮದವರು ಅದನ್ನೇ ಸಮಾಜದ ಮುಂದೆ ಇಡಬೇಕಾಗ್ತದೆ. ನಮ್ಮ ಒಂದು ಇಚ್ಛೆ ಏನಂದ್ರೆ ಈ ಒಂದು ಸುದ್ದಿಯ ಒಂದು ಜೊತೆಗೆ ಸತ್ಯವಾದಂತಹ ಜ್ಞಾನದ ಬೆಳಕು ಹರಿಬೇಕು. ನೆಲನಾಡದ ಹೆಣನೆಂದರೆ ಒಂದೆಡೆಗೆ ಕೊಂಗೋರಿಲ್ಲ ನೋಡಿಲ್ಲ, ಮೂಲಕ್ಕಿಂತ ಕಡುಕಷ್ಟ ನರನ ಬಾಳುವೆ. ತಮ್ಮನ್ನು ತಾವು ಗೌರವಿಸಿಕೊಳ್ಳುವುದು ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಈ ಪತ್ರಿಕಾ ದಿನಾಚರಣೆ ಉದ್ದೇಶ. ನಿಷ್ಪಕ್ಷವಾದ ಸುದ್ದಿಗಳನ್ನು ಪ್ರಚುರಗೊಳಿಸಬೇಕು. ಇದು ಪತ್ರಿಕಾ ದಿನಾಚರಣೆ ಎಂದು ನಾವೆಲ್ಲರೂ ತೊಡಬೇಕಾದಂತ ಒಂದು ಪ್ರತಿಜ್ಞೆನೂ ಹೌದು. ಹಳೆಯ ತಲೆಮಾರಿನ ಜನ ಮಾತ್ರ ಪತ್ರಿಕೆಗಳನ್ನ ಕೈಗೊಂಡು ಕೂತ್ಕೋತಾರೆ. ಸುದ್ದಿಗಳನ್ನು ಅಳೆದು ತೂಗಿ ಹಾಕಬೇಕು. ಜಾಹೀರಾತಿಗಾಗಿ ನಾವು ಹೊಂದಿಸುವಂತ ಪರಿಸ್ಥಿತಿ ಬಂದಿದೆ. ಇಲ್ಲೇ ಇದ್ರೆ ಈ ಪತ್ರಿಕೆಗಳು ನಡೆಯುವುದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಆದ್ರೆ ಈ ಪರಿಸ್ಥಿತಿ ಹೋಗ್ಬೇಕು. ಪತ್ರಿಕೆಯನ್ನಾಗಲಿ ಒಂದು ಸುದ್ದಿಯನ್ನಾಗಲಿ ಮಾಡುವಂತ ಧೈರ್ಯ, ಆತ್ಮಬಲ ನಮ್ಮಲ್ಲಿ ಬರಬೇಕು. ಆತ್ಮಬಲ, ಆತ್ಮಗೌರವ, ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳೋಣ ಅಂತ ಹೇಳ್ತಾ ಅಂಕುಗಳನ್ನು ಕಿತ್ತುವಂತ ಒಂದು ಶಕ್ತಿ ಅದನ್ನು ಪತ್ರಿಕಾ ಬಳಗಕ್ಕಿದೆ. ಒಂದು ಮಸಿ ಹನಿ ಇಡೀ ಜಗತ್ತನ್ನೇ ಬಿಸಿ ಮಾಡಬೇಕು. ಅವರ ಬೆನ್ನಿನ ಮೂಲಕವಾಗಿ ಇಡೀ ಸಮಾಜವನ್ನೇ ನಡಗಿಸುವಂತ ಒಂದು ಶಕ್ತಿ ಅದು ಪತ್ರಿಕಾ ಬಳಗಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.